ಎಲ್ಲಿಗೂ ನಮಸ್ಕಾರ. ಟಾಕ್ಸಿಕ್ ಬರ್ತಾ ಬರ್ತಾ ಇದರ ಅಪ್ಡೇಟು ಮತ್ತು ವಿಚಾರಗಳು ಇಂಟರ್ನೆಟ್ಟಲ್ಲಿ ಸೌಂಡ್ ಮಾಡ್ತಾನೆ ಇದೆ. ಈಗ ಏನಪ್ಪ ಹೊಸ ಸೌಂಡ್ ಮಾಡ್ತಿರೋದು ಅಂತಂದರೆ, ನಿಮಗೆಲ್ಲ ಗೊತ್ತು BGMI ಮತ್ತು PUBG ಅಂತ ಬಂದಾಗ ಸಾಕಷ್ಟು ಸಿನಿಮಾಗಳು ಮತ್ತು ಕೆಲವೊಂದು ವಿಚಾರಗಳಲ್ಲಿ ಕೊಲಾಬ್ರೇಷನ್ಸ್ ಅಂತ ಆಗುತ್ತೆ. ಯಾವುದೋ ಒಂದು ಸಿನಿಮಾದಲ್ಲಿ ಬರುವಂಥ ಕ್ಯಾರೆಕ್ಟ್ರು, ಆ ಕ್ಯಾರೆಕ್ಟ್ರಲ್ಲಿ ಬರುವಂಥ ಒಂದು ಡೈಲಾಗು, ಅದನ್ನು ತಂದು BGMIಯಲ್ಲಿ ಕೊಲಾಬ್ರೇಷನ್ ಮಾಡೋದು. ಯಾವುದೋ ಒಂದು ಜಾಗದಲ್ಲಿ ಆ ಡೈಲಾಗ್ಗಳನ್ನು ನಾವೇನು ಗೇಮ್ ಪ್ಲೇ ಮಾಡ್ತೀವಲ್ಲ ಆ ಕ್ಯಾರೆಕ್ಟರ್ಗಳ ಮುಖಾಂತರ ಹೇಳಿಸುವಂಥದ್ದು, ಅಥವಾ ಸಿನಿಮಾಗೆ ಸಂಬಂಧಪಟ್ಟಂಥ ಯಾವುದೋ ಒಂದು ಕಾಸ್ಟ್ಯೂಮ್, ಈ ಥರದ್ದು ಒಂದು ವಿಚಾರ ಕೊಲಾಬ್ರೇಷನ್ ನಡೆಯುತ್ತೆ ಅವಾಗವಾಗ BGMIಯಲ್ಲಿ. ಅದಕ್ಕೆಲ್ಲ ಬರೀ 1-2 ಕೋಟಿ 3-4 ಕೋಟಿ ಈ ಥರದ್ರಲ್ಲೆಲ್ಲ ಆಗಲ್ಲ. ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್, ಅದು ತುಂಬಾ ಕಾಸ್ಟ್ಲಿ ಮತ್ತು ಎಕ್ಸ್ಪೆನ್ಸಿವ್ ಥಿಂಗ್ಸ್ ಇರುತ್ತೆ ಕೊಲಾಬ್ರೇಷನ್ ಅಂತಂದರೆ. ಯಾಕೆ ಅಂತಂದರೆ BGMI ಮತ್ತು PUBG ಅನ್ನೋ ವಿಚಾರ ಬಂದ್ಬಿಟ್ಟು ಇಡೀ ಪ್ರಪಂಚಕ್ಕೆ ರೀಚ್ ಆಗುವಂಥ ವಿಚಾರ. ನನಗೆ ಟಾಕ್ಸಿಕ್ದೆಲ್ಲ ಯಾವ ಥರ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಿದ್ರೆ ಭಯ ಆಗುತ್ತೆ. ಯಾಕೆಂತಂದರೆ ತುಂಬ ದೊಡ್ಡ ಸ್ಕೇಲಲ್ಲಿ ಇವ್ರು ಯೋಚನೆ ಮಾಡ್ತಾ ಇದ್ದಾರೆ. ಇಂಟರ್ನ್ಯಾಷ್ನಲಲ್ಲಿ ರಿಲೀಸ್ ಮಾಡ್ತಾರೆ, ಗ್ಲೋಬಲ್ ಸಿನಿಮಾ ಇದು ಅಂತ ಹೇಳ್ತಾ ಇದ್ದಾರೆ. ಯಶ್ ಅವ್ರು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಪ್ರಿಪ್ರೇಷನ್ ನಡೆಸ್ತಾ ಇದ್ದಾರೆ. ಆ್ಯಂಡ್ ಸಿನಿಮಾ ಟೀಮ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಏನು ಬೇಕಾದರೂ ಮಾಡೋದಕ್ಕೆ ರೆಡಿ. ಅಂದರೆ KVN ಪ್ರೊಡಕ್ಷನ್, ಅಗೈನ್ ಪ್ರೊಡಕ್ಷನ್ ಹೌಸ್ ಯಾವ ಥರ ಪ್ರಿಪೇರ್ ಆಗಿದೆ ಅಂತಂದರೆ ಏನು ಬೇಕಾದ್ರೂ ಮಾಡ್ತೇವೆ ಸಿನಿಮಾಗೋಸ್ಕರ ಅನ್ನೋ ಥರ ರೆಡಿ ಆಗಿಬಿಟ್ಟಿದ್ದಾರೆ. ಸೊ ನನಗೆ ತುಂಬಾ ಖುಷಿ ಆಯಿತು. ಈಗ ಯಶ್ ಅವರು ಏನು ಅವ್ರದ್ದು ಒಂದು ಸ್ಟೈಲ್ ಇದೆ, ಹೆಂಗೆ ಅಂತಂದರೆ ಇವಾಗ ಒಂದು ಸಿಗರೇಟ್ ಬಾಯಲ್ಲಿ ಕಚ್ಕೊಂಡು ಆಮೇಲೆ ಗನ್ನನ್ನ ಹಿಂಗೆ ಹೆಗಲ ಮೇಲೆ ಇಟ್ಕೊಂಡು ಆ ಒಂದು ಕ್ಯಾರೆಕ್ಟ್ರ್ ಬಂದ್ಬಿಟ್ಟು PUBGಯಲ್ಲಿ ಬಂದು ನಿಂತ್ಕೊಂಡ್ರೆ ಹೆಂಗಿರುತ್ತೆ, ಅದೇ ಕ್ಯಾರೆಕ್ಟ್ರು, ಅದೇ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಮತ್ತು ಈ ಗನ್ ಹಿಡ್ಕೊಳ್ಳೋ ಸ್ಟೈಲ್ ಆಗಿರ್ಬೋದು, ಇದೆಲ್ಲ ಬಂದ್ಬಿಟ್ಟು BGMIಯಲ್ಲಿ ಫೀಚರ್ ಆದರೆ ಹೆಂಗಿರುತ್ತೆ ಅನ್ನೋ ಒಂದು ಇಮ್ಯಾಜಿನೇಷನ್, ಒಂದು ವಿಡಿಯೋ ನೋಡಿದೆ ನಾನು. ಒಂದು ವಿಡಿಯೋ ಮತ್ತು ಒಂದು ಸ್ಕ್ರೀನ್ಶಾಟ್ ನೋಡಿದೆ. ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಏನಪ್ಪ ಈ ಥರ ಎಲ್ಲ ಒಂದು ಯೋಚನೆ ಮಾಡ್ತಾ ಇದ್ದಾರೆ. ನಿನ್ನೆ ತಾನೇ ನಾನು ಏನು ವೆರೈಟಿ ಅನ್ನೋ ಒಂದು ಮ್ಯಾಗ್ಝಿನ್, ಇಂಟರ್ನ್ಯಾಷನಲ್ ಮ್ಯಾಗ್ಝಿನಲ್ಲಿ ಯಶ್ ಅವ್ರ ಬಗ್ಗೆ ಆಗಿರಲಿ ಅಥವಾ ಟಾಕ್ಸಿಕ್ ಬಗ್ಗೆ ಆಗಿರಲಿ ಒಂದಷ್ಟು ನ್ಯೂಸ್ನ ಪಬ್ಲಿಸೈಸ್ ಮಾಡಿದ್ದಾರೆ ಅಂತ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಅದು ಆಗಿದ್ದು ನೆಕ್ಸ್ಟ್ ಡೇನೇ ನೋಡಿ ಇವಾಗ BGMIಯಲ್ಲಿ ಟಾಕ್ಸಿಕ್ ಸಿನಿಮಾ ಫೀಚರ್ ಆಗ್ತಾ ಇದೆ. ಅದರ ಕ್ಯಾರೆಕ್ಟರ್ ಆಗಿರ್ಬೋದು, ಡ್ರೆಸ್ಸನ್ನ ಏನು ಮಾಡ್ತಾರೆ, ಸ್ಕಿನ್ ಅಂತ ಕೊಡ್ತಾರೆ. ನಿಮಗೆಲ್ಲ ಗೊತ್ತು, ಈ ಪಾಂಡಾ, ಆಮೇಲೆ ಇದು ಏನೋ ಮಾರ್ಟಲ್ದು ಅಂತೇನೋ ಒಂದು ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತಲ್ಲ ಅದು, ಆಮೇಲೆ ಬ್ಲಡ್ ರಾವಣ್ ಅಂತ ಒಂದು ಫೇಮಸ್ ಆಗಿತ್ತು, ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು ಬ್ಲಡ್ ರಾವಣ್ ಅಂತ. ಈ ಥರದ್ದೆಲ್ಲ ವಿಚಾರ, ಈ ಸ್ಕಿನ್ಗಳಂತ ಬಂದಾಗ ಅದನ್ನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಾರೆ ಒಂದು ಕ್ಯಾರೆಕ್ಟರ್ಗೆ. ಸೊ ಇದು ಬಂದ್ಬಿಟ್ಟು ದುಡ್ಡು ಕೊಟ್ಟು ತಗೊಳ್ಳೋ ಥರ ಮಾಡ್ತಾ ಇದ್ದಾರಾ ಒಂದೊಂದು ಕ್ಯಾರೆಕ್ಟ್ರಿಗೂ, ಅಥವಾ ಯಾವ ಥರ ಅಂತ ಗೊತ್ತಿಲ್ಲ. ಬಟ್ ನನ್ನ ಕೇಳಿದ್ರೆ BGMIಯಲ್ಲಿ ಕೊಲಾಬ್ ಆಗ್ತಿರೋದು, ಫೀಚರ್ ಆಗ್ತಿರೋದು ಬಂದ್ಬಿಟ್ಟು ಇದು ಅಫಿಷಿಯಲಿ ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಬಟ್ ವಿಷಯ ಬರ್ತಾ ಇದೆ, ಟಾಕ್ಸಿಕ್ದು ಹಿಂಗಿದೆ ವಿಚಾರ ಅಂತ ಎಲ್ಲ ಕಡೆ ಹರಿದಾಡ್ತಾ ಇದೆ. ಇದೇನಾದರೂ ಕನ್ಫರ್ಮ್ ಆಯಿತು ಅಂತಂದರೆ ಇದು ಹೆಂಗೆ ಅಂತಂದರೆ ಪ್ರತಿಯೊಬ್ಬ ಆಡಿಯನ್ಸ್ ಯಾರ್ಯಾರು PUBG ಸ್ಟ್ರೀಮ್ಗಳನ್ನ ನೋಡ್ತಾರೋ, PUBG ಅಥವಾ BGMI ಸ್ಟ್ರೀಮ್ನ ನೋಡ್ತಾರೆ, ಗೇಮ್ ಆಡ್ತಾರೆ, ಈಚ್ ಆ್ಯಂಡ್ ಎವ್ರಿ ಒನ್. ಈಗೆಲ್ಲ 10 ವರ್ಷದ ಮಕ್ಕಳೆಲ್ಲ BGMI ಆಡ್ತಾ ಇರ್ತಾರೆ, PUBGಯಲ್ಲಿ ಬ್ಯುಸಿ ಇರ್ತಾರೆ. ವಯಸ್ಸಾದವರು ಕೂಡ ಮೋರ್ ದೆನ್ 40-45 ಇಯರ್ಸ್ 50 ಇಯರ್ಸ್ ಮೇಲಾಗಿರೋರು ಕೂಡ ಈ ಗೇಮ್ನ ಆಡ್ತಾ ಇರ್ತಾರೆ. ಸೊ ಚಿಕ್ಕ ವಯಸ್ಸಿಂದ ಸೀನಿಯರ್ಸ್ವರೆಗೂ ಈ ಒಂದು ಟಾಕ್ಸಿಕ್ ಅನ್ನೋ ವಿಚಾರನ ರೀಚ್ ಮಾಡಬೇಕು ಅನ್ನೋ ಒಂದು ವೈಡರ್ ಆ್ಯಂಗಲ್, ಇದು ಪ್ರಮೋಷನ್ ಆ್ಯಂಗಲ್ ಮತ್ತು ವೈಡರ್ ಆ್ಯಂಗಲ್ ಅಂತಲೂ ಹೇಳ್ಬೋದು. ಇದುವರೆಗೂ ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲಿ 2 ಸಿನಿಮಾ ಈ ರೀತಿ ಕೊಲ್ಯಾಬ್ ಆಗಿರೋದು. ಕಲ್ಕಿ ಆಗಿತ್ತು, ಕಲ್ಕಿ 2898 ಆಗಿತ್ತು. ಆಮೇಲೆ ಟೈಗರ್ ಶ್ರಾಫ್ ಅವರು ಯಾವುದೋ ಒಂದು ಸಿನಿಮಾಗೆ ಕೊಲ್ಯಾಬ್ ಆಗಿದ್ರು. ಅದನ್ನು ಬಿಟ್ಟರೆ ಇಂಡಿಯನ್ ಸಿನಿಮಾದಲ್ಲಿ ಟಾಕ್ಸಿಕ್ಗೆ BGMIಗೆ ಕೊಲ್ಯಾಬ್ ಆಗ್ತಿರೋದು ಅನ್ನೋ ಒಂದು ವಿಚಾರ ಕೂಡ ಇದೆ. ಆ್ಯಂಡ್ ಕನ್ನಡ ಸಿನಿಮಾದಲ್ಲಿ ಫಾರ್ ದ ಫಸ್ಟ್ ಟೈಮ್ BGMI ಲೆವೆಲ್ಗೆ ಹೋಗಿ ಅದನ್ನು ಬೇರೆ ಥರನೇ ಮಾರ್ಕೆಟಿಂಗ್ ಮಾಡಬೇಕು ಅನ್ನೋ ಒಂದು ಥಾಟ್ ಇದೆಯಲ್ಲ, ಇದು ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಶ್ ಅವ್ರು ಇನ್ನೂ ಏನೇನೋ ಯೋಚನೆ ಮಾಡ್ತಾ ಇದ್ದಾರೆ, ಇನ್ನೂ ಏನೇನು ಮಾಡ್ಬೋದು ಇಂಡಸ್ಟ್ರಿಗೆ ನಮ್ಮ ಸಿನಿಮಾಗಳನ್ನು ರೀಚ್ ಮಾಡಿಸೋದಕ್ಕೆ ಅನ್ನೋ ಒಂದು ಬೇರೆಯೇ ಥಾಟ್ ಪ್ರೊಸೆಸಲ್ಲಿ ಇದ್ದಾರೆ ಅವರು. ಎಲ್ಲದಕ್ಕೂ ಒಳ್ಳೆಯದಾಗಲಿ, ಕನ್ನಡ ಸಿನಿಮಾ ಇಂಡಸ್ಟ್ರಿ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಲಿ, ಕನ್ನಡ ಸಿನಿಮಾಗಳನ್ನ ಜನ ಹುಡುಕೊಂಡು ಬಂದು ನೋಡುವಂಗಾಗಲಿ. ಮತ್ತು ಹಳೆ ಏನು ಒಂದು ಜನ ಫುಲ್ಲು ಕ್ಯೂ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಟಿಕೆಟ್ ಸಿಗದೆ ಜಗಳ ಮಾಡಿಕೊಂಡು ನುಗ್ಗಲು ಮಾಡೋವಂಥ ಒಂದು ಟೈಮ್ ಮತ್ತೆ ಬರಲಿ ಅಂತ ವಿಶ್ ಮಾಡ್ತಾ ಇಲ್ಲ ಈ ವಿಡಿಯೋ ಮುಗಿಸ್ತೀನಿ. ಆ್ಯಂಡ್ ನಿಜವಾಗಲೂ ಖುಷಿ ಆಗುತ್ತೆ.
BGMIಯಲ್ಲಿ ಏನಾದರೂ ಟಾಕ್ಸಿಕ್ ಫೀಚರ್ ಆಯಿತು ಅಂತಂದರೆ ನಮ್ಮ ಕನ್ನಡ ಸ್ಟ್ರೀಮರ್ಸ್ ಎಲ್ಲ ಕುಣಿದಾಡ್ಕೊಂಡು ನಗಾಡ್ಕೊಂಡು ಖುಷಿಯಾಗಿ ಸ್ಟ್ರೀಮ್ ಮಾಡಿಬಿಡ್ತಾರೆ. ಅಲ್ಲೇ ಅರ್ಧ ಮಾರ್ಕೆಟಿಂಗ್ ಆಗೋಗ್ಬಿಡ್ತು ಟಾಕ್ಸಿಕ್. ಸೊ ಇದು ಅವ್ರ ಪ್ಲ್ಯಾನು ಅಷ್ಟೇ. ಕಮೆಂಟ್ ಮಾಡಿ ನಿಮ್ಗೆ ಹೆಂಗೆ ಅನ್ನಿಸ್ತು ಈ ಒಂದು ಪ್ಲ್ಯಾನು, ಇದು ವರ್ಕ್ ಆಗುತ್ತಾ ಆ್ಯಂಡ್ ನಿಮ್ಮ ಒಪಿನಿಯನ್ಸ್ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.